ನಮಸ್ಕಾರ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಬನ್ನಿ ವೀಕ್ಷಕರು, ಇವತ್ತಿನ ಆದಿತ್ಯ ಬ್ಲಾಗ್ ಒಳಗೆ ನಾನು ತುಂಬ ಸ್ಪೆಷಲ್ ಆದಂಥ ಕರ್ನಾಟಕದ ಅತ್ಯಂತ ಜನಪ್ರಿಯವಾದಂಥ ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ರಾಗಿ ಮುದ್ದೆ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ತರಕಾರಿ ಕಟ್ಟು ಸಾಂಬಾರು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ರಾಗಿ ಮುದ್ದೆ ಸಾಫ್ಟ್ ಆಗ್ಬೇಕಂದ್ರೆ ನಾನಿಲ್ಲಿ 2 ಸೀಕ್ರೆಟ್ ಪದಾರ್ಥಗಳನ್ನು ಬಳಸ್ಕೊಂಡೇನ್ರಿ. ಹಾಗೆ ನಿಮಗೆ ಇಲ್ಲಿ 2 ಸೀಕ್ರೆಟ್ ಟಿಪ್ಸ್ ಕೂಡ ಕೊಡ್ತೀನಿ ರೀ. ಬರ್ರಿ ಹಂಗಾರ ವಿಡಿಯೋನ ಶುರು ಮಾಡೋಣ ಅಂತ. ಮೊದಲಿಗೆ ನೋಡ್ರಿ, ಇಲ್ಲಿ ನಾನು ರಾಗಿ ಮುದ್ದೆಯನ್ನು ಮಾಡೋದಕ್ಕೆ ಇಲ್ಲೆಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ನೋಡ್ರಿ, ಇಲ್ಲಿ 1 ಬೌಲ್ ರಾಗಿ ಹಿಟ್ಟು ಮತ್ತು ಅದಕ್ಕೆ ಬೇಕಾದಂಥ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಆ ಸೈಡ್ ನೋಡ್ರಿ, ಇಲ್ಲಿ ನಾನು ತರಕಾರಿ ಕಟ್ಟು ಸಾರು ಮಾಡೋದಕ್ಕೆ ಸಲ ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡೀನಿ. ನೋಡಿ, ಇವಾಗ ಎಲ್ಲ ಸೊಪ್ಪು ತರಕಾರಿ ಮತ್ತು ಬೇಳೆಗಳನ್ನು ಇಲ್ಲಿ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಕೊಂಡೀನಿ. ಈಗ ಈ ಸೈಡ್ ನಾನು ರಾಗಿ ಮುದ್ದೆಯನ್ನು ಮಾಡ್ತೀನಿ ರೀ. ಮುದ್ದೆ ಜೊತೆ ಈ ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಅದ್ಭುತವಾಗಿ ಕಾಣುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಂತೆ. ಆದರೆ ಈ ವಿಡಿಯೋ ಒಂದು ತುಂಬ ಲೆಂತ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಸಾಂಬಾರು ಮಾಡೋ ಒಂದು ಪೂರ್ತಿ ರೆಸಿಪಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ರೀ. ದಯವಿಟ್ಟು ಮಿಸ್ ಮಾಡಲಾರ್ದ ನೋಡಿರಿ. ಈಗ ನೋಡಿರಿ, ನಾನು ಮುದ್ದೆಯನ್ನು ಮಾಡೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿನಲ್ರಿ. ಆ ಪಾತ್ರೆಗೆ ಒಂದು 1.5 ಚರಿಗೆ ನೀರನ್ನು ಹಾಕೋತಾ ಇದ್ದೀನಿ. 1 ಚರಿಗೆ ನೀರನ್ನು ಹಾಕೋತೀನಿ ರೀ. ನೋಡಿ, ನಿಮಗೆ ಆಗ ಹೇಳ್ದಂಗೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಐತಿ, ಹೇಳ್ತೀನಿ ನೋಡಿರಿ. ಈಗ ಮೊದಲನೇ ಸೀಕ್ರೆಟ್ ಟಿಪ್ಸ್ ನೋಡ್ರಿ ಹೇಳ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಮುದ್ದೆ ತಿಂದ ತಕ್ಷಣ ಹೊಟ್ಟೆ ಭಾರ ಅನಿಸ್ಬಾರ್ದು ಅನ್ನೋರು ಇದ್ರಪ್ಪ ಅಂದ್ರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ. ತುಂಬ ಸಹಾಯಕಾರಿ ಆಗುವಂಥ ಟಿಪ್ಸ್ ರೀ ಇದು. ನೋಡಿ, ನಾನು ಮುದ್ದೆ ಮಾಡೋದಕ್ಕೆ ನೀರನ್ನು ಕುದಿಯೋದಕ್ಕೆ ಇಟ್ಟಿನಲ್ರಿ. ಆ ಒಂದು ನೀರಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಈ ಒಂದು ರಾಗಿ ಮುದ್ದೆಗೆ ಯಾರೂ ಜೀರಿಗೆಯನ್ನು ಹಾಕೋದಿಲ್ಲ. ನಾನಿಲ್ಲಿ ಜೀರಿಗೆಯನ್ನು ಹಾಕಿ ಮಾಡೀನಿ ರೀ. ಯಾಕಂದರೆ ನಾವು ಸ್ಪೆಷಲಿ ನಮ್ಮ ಸೈಡ್ ಜೋಳದ ಮುದ್ದೆಯನ್ನು ಮಾಡ್ತೀವಿ. ಅಲ್ಲಿ ನಾವು ಸ್ಪೆಷಲಾಗಿ ಜೀರಿಗೆಯನ್ನು ಹಾಕಿ ಮುದ್ದೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾನು ರಾಗಿ ಮುದ್ದೆಗೂ ಕೂಡ ಹಾಕಿ ಮಾಡೀನಿ ರೀ. ಯಾಕಂದರೆ ಈ ಒಂದು ಜೀರಿಗೆ ಆಯುರ್ವೇದಿಕ್ ಔಷಧಿ ಗುಣ ಇರೋದ್ರಿಂದ ನಮಗೆ ಪಚನ ಕ್ರಿಯೆ ಜಾಸ್ತಿಯನ್ನು ಮಾಡ್ತೈತೆ ರೀ. ನಾವು ತಿಂದ ಮುದ್ದೆ ಬೇಗ ಪಚನ ಆಗುವಂಗೆ ಮಾಡ್ತೈತಿ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ರುಚಿಗೋಸ್ಕರ ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ಜಾಸ್ತಿ ಉಪ್ಪು ಹಾಕೋಕೆ ಹೋಗಬೇಡ್ರಿ, ಸ್ವಲ್ಪ ಅರ್ಧ ಸ್ಪೂನ್ಕಿಂತ ಕಡಿಮೆನೇ ಹಾಕ್ರಿ. ನಿಮ್ಮ ಒಂದು ಹಿಟ್ಟಿನ ಪ್ರಮಾಣದ ಅಳತೆ ನೋಡ್ಕೊಂಡು ಹಾಕ್ರಿ. ಇದನ್ನು ಜೀರಿಗೆ ಉಪ್ಪು ಹಾಕೊಂಡ ನಂತರ ಒಂದು 5 ನಿಮಿಷ ಕುದಿ ಬರೋ ಮಟ್ಟ ಈ ನೀರನ್ನು ಕುದಿಸ್ಕೊತೀನಿ. ನೋಡಿ, ನಾನು ಒಂದು 5 ನಿಮಿಷದ ನಂತರ ಪ್ಲೇಟ್ ತೆಗೆಸಿ ತೋರಿಸ್ತಾ ಇದ್ದೀನಿ. ಕಳ ಅಂತ ಕುದಿ ಬರಾಕತ್ತೈತೆ ನೀರು. ನೋಡಿರಿ, ನೀರಿನ ಕಲರ್ ಯಾವ ರೀತಿ ಚೇಂಜ್ ಆಗೈತೆ ಅಂತೇಳಿ. ಯಾಕಂದ್ರೆ ನಾವು ಇದರ ಜೀರಿಗೆ ಪುಡಿ ಹಾಕಿರೋದ್ರಿಂದ ನೋಡಿರಿ, ಜೀರಿಗೆ ಒಳಗಿರುವಂಥ ಔಷಧಿ ಗುಣ ನೋಡಿರಿ ಎಷ್ಟು ಕುದ್ದು ಹೊರಗೆ ಬಂದೈತಿ. ನೋಡಿ, ಇವಾಗ ನೀರು ಕುದಿ ಬರತ್ತಲ್ರಿ, ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತೀನಿ. ಮುಖ್ಯವಾಗಿ ನೀವು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳೋದು ಮುಂದೆ ಇದು ಹಿಟ್ಟು ಅಂಟಿರೋದ್ರಿಂದ ಚಮಚೆ ತೊಗೋಬೇಡ್ರಿ. ಈ ರೀತಿ ಮರದಲ್ಲೇ ಮಾಡಿದಂಥ ಒಂದು ಸ್ಟಿಕ್ಕನ್ನು ತೊಗೋರಿ. ನೀವು ಸ್ಟಿಕ್ ಇಲ್ಲಪ್ಪ ಅಂದರೆ ಈ ರೀತಿ ಚಪಾತಿ ಮಾಡುವಂಥ ಲಟ್ಟಣಿಗೆ ಇದ್ದೇ ಇರುತ್ತಲ್ಲ, ಆ ಒಂದು ಚಪಾತಿ ಮಾಡೋ ಲಟ್ಟಣಿಗೆ ತೊಗೊಂಡು ರಾಗಿ ಹಿಟ್ಟನ್ನು ಕಲಸ್ಕೋಬೇಕ್ರಿ. ಈಗ ನೋಡಿ, ನಾನು ಒಮ್ಮೆ ಹಾಕೋತಾ ಇಲ್ಲ ಹಿಟ್ಟ, ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಪಾತ್ರೆಯಲ್ಲಿ ಹಾಕಿದಂಥ ನೀರಿನ ಅಳತೆ ನೋಡಿ ಹಿಟ್ಟನ್ನು ಹಾಕೋಬೇಕಾಗ್ತದೆ ರೀ. ನೀರಲ್ಲಿ ಹಿಟ್ಟು ಎಷ್ಟು ಹಿಡಿತೈತೋ ಅಷ್ಟೇ ಹಾಕೋರಿ, ಜಾಸ್ತಿ ಆದ್ರೆ ಮುದ್ದೆ ಬಿರುಸಾಗತ್ತೆ. ಈಗ ನೋಡ್ರಿ, ನಿಮ್ಗೆ ಇನ್ನೊಂದು 2ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದ್ರಾಗ ಮುದ್ದೆ ತುಂಬ ಸಾಫ್ಟ್ ಆಗಬೇಕು ಮತ್ತು ಯಾವುದೇ ರೀತಿ ಜಿಗಟ್ಟಿಲ್ಲಾರ್ದಂಗೆ ಅಂಟಾಗಬಾರ್ದು ಅನ್ನೋದಿದ್ರೆ ಈ ರೀತಿ ನೋಡಿರಿ, ಒಂದಿಷ್ಟು ಜೋಳದ ಹಿಟ್ಟನ್ನು ಬಳಸ್ರಿ. ನಾನು 1 ಬೌಲ್ ರಾಗಿ ಹಿಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಟಲದಷ್ಟು ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ಜೋಳದ ಹಿಟ್ಟು ಹಾಕೋದ್ರಿಂದ ರಾಗಿಯಲ್ಲಿರುವಂಥ ಜಿಗಿಟಿನ ಅಂಶ ಕಡಿಮೆ ಆಗುತ್ತೆ. ಹಂಗಂತೇಳಿ ಜೋಳದ ಹಿಟ್ಟನ್ನು ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ನಾವಿಲ್ಲಿ ಸ್ವಲ್ಪ ಪ್ರಮಾಣ ಹಾಕೋದ್ರಿಂದ ರಾಗಿ ಹಿಟ್ಟಿನ ಬಣ್ಣ ಯಾವುದೇ ಕಾರಣ ಬದಲಾಗೋದಿಲ್ಲ. ಸ್ವಲ್ಪ ಜಾಸ್ತಿ ಆದ್ರಷ್ಟು ಬದಲಾಗ್ಬೋದು. ಇಲ್ಲ ನೀವು ನಡೀತೈತಂದ್ರೆ ಇನ್ನು ನಮ್ಗೆ ಬಣ್ಣ ಬದಲಾದ್ರೆ ನಡೀತೈತೆ ಅಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ಇಷ್ಟ ಬಿಡ್ರಿ. ಈಗ ಇದನ್ನು ನಾವು ಲಟ್ಟಣಿಗೆಲ್ಲ ಈ ರೀತಿ ಗಟ್ಟಂಗೆ ಹಿಡ್ದು ತಿರಿಬೇಕ್ರಿ. ಎಲ್ಲ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಪ್ಪ ಅಂದ್ರೆ ನೀವು ರಾಗಿ ಹಿಟ್ಟು, ಜೋಳದ ಹಿಟ್ಟನ್ನು ಮೊದಲೇ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದ್ರಿ. ನಾ ಇಲ್ಲಿ ಬೇರೆ ಬೇರೆನ ಹಾಕಿನಿ, ನೀವು ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ರಿ. ಹಾಗೆ ಮುಖ್ಯವಾಗಿ ಇಲ್ಲಿ ರಾಗಿ ಹಿಟ್ಟನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಫುಲ್ ಲೋ ಆಗಿ ಇಟ್ಕೊಂಡ್ಬಿಡಿ. ಹೈ ಒಳಗೆ ಇಟ್ಕೊಂಡ್ರಂದ್ರೆ ಹಿಟ್ಟು ತಳ ಹಿಡಿತೈತಿ. ಫುಲ್ ಲೋ ಆಗಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನೇನು ಮಾಡಿರಿ, ಚೆನ್ನಾಗಿ ಕಲಸ್ಕೋರಿ, ಗಂಟೆಲ್ಲ ಹೊಡೆಯೋ ಥರ.
ಈಗ ಇದನ್ನೇನು ಮಾಡ್ತೀನಿ ರೀ, ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಚಿಮುಕ್ ಹೊಡಿತೀನಿ ರೀ ಇದಕ್ಕೆ. ಅಂದರೆ ತಳಗಡೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಜಿಗುಟು ಹೊತ್ತೈತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಚಿಮುಕ್ ಹೊಡೆದು ಇದನ್ನು ಒಂದು 2 ಸೆಕೆಂಡ್ ಉಮ್ಗೊಯ್ಯೋದಕ್ಕೆ ಮುಚ್ಚಿಟ್ಬಿಡ್ತೀನಿ. ಈಗ ನೋಡಿರಿ ಇದೆಲ್ಲ ಬೆಂದಿರ್ತೈತೆ ರೀ. ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬೇಯಿಸಿಟ್ಟಂಥ ಮುದ್ದೆಯನ್ನು ನಾನೀಗ ಒಂದು ಬುಟ್ಟಿಗೆ ತಕ್ಕೋತೀನಿ ರೀ. ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುದ್ದೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬುಟ್ಟಿ ಒಳಗೆ ಇದನ್ನು ಆರಿ ತಕ್ಕೋತೀನಿ. ಸ್ವಲ್ಪ ಆರ್ತಪ್ಪ ಅಂದ್ರೆ ಮುದ್ದೆಯನ್ನು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ನೋಡ್ರಿ ಇದೆಲ್ಲ ಆರೈತಿ, ಸ್ವಲ್ಪ ಬಿಸಿ ಐತ್ರಿ. ಈಗ ನಾ ಇದನ್ನು ಸ್ವಲ್ಪ ಕುಷ್ಬಿ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಸ್ವಲ್ಪ ಎಲ್ಲ ಹೆಂಗೆ ಮಿಜ್ಕೋತೇನೆ ರೀ. ಭಾಳ ಭಾರ ಹಾಕಬೇಡ್ರಿ, ಅಷ್ಟೇ ಸ್ಮೂತ್ ಹಂಗೆ ಮಿಜ್ಕೋಬೇಕ್ರಿ ಇದನ್ನು. ನೋಡಿರಿ ನಾವು ಎಣ್ಣೆ ಹಾಕಿ ಮಿಜ್ಕೊಳ್ಳೋದ್ರಿಂದ ಕೈಗೆ ಅಂಟಂಗಿಲ್ಲ ಮತ್ತು ರಾಗಿ ಮುದ್ದೆ ಐತಲ್ರಿ ಶೈನಿಂಗ್ ಬರ್ತಾವೆ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಹದವಾಗಿ ನಾದ್ಕೋರಿ. ನಿಮಗೆ ಅನಿಸ್ತಿರ್ಬೋದು ರೀ ಇದು ಗಟ್ಟಿಯಾಗಿದೆ ಅಂಥೇಳಿ. ಇದು ಜೋಳದ ಹಿಟ್ಟು ಹಾಕಿದಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಈಗ ನೋಡಿರಿ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಹಾಕೋತೀನಿ. ತಣ್ಣೀರನ್ನು ಹಾಕೋಕೆ ಹೋಗಬೇಡ್ರಿ, ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಇದಕ್ಕೆ ಈ ರೀತಿ ಮೇಲೆ ತೆಳಗೆ ಹಾಕಿ ಈ ಮುದ್ದೆಯನ್ನು ಸ್ವಲ್ಪ ಹೊಳ್ಯಾಡಿಸಿ ಇದನ್ನು ಮಾಡಿರಿ. ಭಾಳ ಭಾರ ಹಾಕಬೇಡ್ರಿ. ನೋಡಿ ತೋರಿಸ್ತಾ ಇದೆ ನೋಡ್ರಿ ಎಷ್ಟು ಸ್ಮೂತ್ ಆಗೈತೆ ಅಂಥೇಳಿ. ನೋಡ್ರಿ ಇಲ್ಲಿ ಸ್ಮೂತ್ ಆಗೈತಿ. ಇವಾಗ ನೋಡ್ರಿ ನಾನು ಇಲ್ಲೇ ಸ್ವಲ್ಪ ತುಪ್ಪವನ್ನು ತೊಗೊಂಡು ಈಗ ಕೈಗೆ ಒಂಚೂರು ತುಪ್ಪವನ್ನು ಹಚ್ಕೊಂಡು ರಾಗಿ ಮುದ್ದೆಯನ್ನು ಮಾಡ್ಕೋತೀನಿ ರೀ. ಇದು ತುಪ್ಪ ಒಂದು ಸ್ವಲ್ಪ ಗಟ್ಟಿ ಆಗೈತೆ ರೀ. ಇಲ್ಲಿ ರಾಗಿ ಮುದ್ದೆ ಸ್ವಲ್ಪ ಬಿಸಿ ಇರೋದ್ರಿಂದ ತಾನೇ ಕರಗ್ತದಂತ ನಾ ಹಂಗೆ ತೊಗೊಂಡಿನಿ. ನೋಡಿ ಈ ರೀತಿ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಕೈಯಲ್ಲಿ ಈ ರೀತಿ ಗುಂಡಕ್ಕೆ ಸೇಪನ್ನು ಮಾಡ್ಕೋಬೇಕ್ರಿ. ನೋಡಿ ಮುದ್ದೆ ರೆಡಿ ಆದಮೇಲೆ ಇನ್ನೊಂದು ಚೂರು ಕೈಗೆ ತುಪ್ಪವನ್ನು ಹಚ್ಕೊಂಡು ಇನ್ನೊಂದು ಚೂರು ಈ ರೀತಿ ಸೇಪ್ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಯಾವುದೇ ರೀತಿ ಕ್ರ್ಯಾಕ್ ಆಗಿ ಕಾಣಂಗಿಲ್ಲ ಮತ್ತು ನೋಡೋದಕ್ಕಂದ್ರೂ ತುಂಬಾ ಲುಕ್ ಆಗಿ ಶೈನಿಂಗ್ ಬರ್ತೈತಿ. ನೋಡ್ರಿ ಇಲ್ಲಿ ಜೋಳದ ಹಿಟ್ಟನ್ನು ಬಳಸಿ ಮುದ್ದೆಯನ್ನು ಮಾಡಿ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯಾವು. ನೋಡಿ ಇದೇ ರೀತಿ ನಾನು ಅಷ್ಟು ರಾಗಿ ಮುದ್ದೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವು. ನೋಡಿ ಒಂದು ಬೌಲ್ ರಾಗಿ ಹಿಟ್ಟಿಗೆ ನೋಡ್ರಿ ಇಷ್ಟೊಂದು ಮುದ್ದೆ ಆಗ್ಯಾವು. ಟೋಟಲ್ 8 ಮುದ್ದೆ ಆಗ್ಯಾವ ನೋಡ್ರಿ ರಾಗಿ ಮುದ್ದೆ ಒಂದು ಬೌಲ್ ಹಿಟ್ಟಿಗೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸಾಫ್ಟ್ ಆಗಿ ಮತ್ತು 2 ಸೀಕ್ರೆಟ್ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ರಾಗಿ ಮುದ್ದೆಯನ್ನು ಮಾಡೋದು ಅಂತ. ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಕೊಟ್ಟಿನಲ್ರಿ. ಆ ಟಿಪ್ಸನ್ನು ಫಾಲೋ ಮಾಡಿರಿ. ನೀವು ಕೂಡ ಈ ರೀತಿ ಒಂದು ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆಯನ್ನು ಟ್ರೈ ಮಾಡಿ ನೋಡಿರಿ. ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹಂಗಾರ ಈ ರಾಗಿ ಮುದ್ದೆ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಡಿಫ್ರೆಂಟ್ ತರಕಾರಿ ಸಾಂಬಾರು ಕೂಡ ರೆಡಿ ಆಗೈತಿ. ನೋಡಿ ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ಮತ್ತು ಘಮ ಘಮ ಅಂತಿರುವಂಥ ಈ ಒಂದು ತರಕಾರಿ ಸಾಂಬಾರು ಎರಡೂ ಕೂಡ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ರಲ್ಲ ಎಷ್ಟು ಮಸ್ತ್ ಆಗೈತಿ ಎರಡೂ ಕೂಡ. ನೋಡಿ ಇಲ್ಲಿ ತರಕಾರಿ ಗಟ್ಟಿ ಸಾರು ಮತ್ತು ಈ ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆಯನ್ನು ಎದ್ಕೊಂಡು ತಿಂದ್ರೆ ಆಹಾ ಅದರ ರುಚಿನೇ ಬೇರೆ ನೋಡ್ರಿ. ಹಂಗಾರ ಈಗ ಅಷ್ಟು ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆನ ಟೇಸ್ಟ್ ಮಾಡ್ತಾನು. ವಾವ್ ಸೂಪರ್ ಆಗೈತೆ ನೋಡ್ರಿ. ಈ ಒಂದು ರಾಗಿ ಮುದ್ದೆ ಮತ್ತು ಈ ಒಂದು ತರಕಾರಿ ಸಾಂಬಾರು ತುಂಬಾ ಚೆನ್ನಾಗಿ ಹೊಂದೈತ್ರಿ. ಮಸ್ತಾಗೈತೆ ರುಚಿ. ಹಾಗಾದರೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಮುಂದಿನ ಭಾಗದ ಈ ಡಿಫ್ರೆಂಟ್ ತರಕಾರಿ ಸಾಂಬಾರು ರೆಸಿಪಿಗಾಗಿ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದೇ ಮುಂದಿನ ಸಾಂಬಾರು ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.